ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯ ಜೊತೆಗೆ ಹಲವು ಭಾಗದಲ್ಲಿ ಭೂಕುಸಿತ ಆಗಿದ್ದು 21ಕ್ಕೂ ಹೆಚ್ಚು ಕಡೆ ಭೂಕುಸಿತ ಕಂಡಿದೆ. ಹೀಗಾಗಿ ಅಲ್ಲಿ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಈ ಮಧ್ಯೆ ಭೂ ವಿಜ್ಞಾನಿಗಳು ಸ್ಥಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರ ಭೂಕುಸಿತ. 21ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಸಂಚಾರ ನಿರ್ಬಂಧ. ಒಂದೆಡೆ ಅಬ್ಬರದ ಮಳೆ, ಮತ್ತೊಂದೆಡೆ ಹಲವು ಭಾಗದಲ್ಲಿ ಭೂಕುಸಿತ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಸತತ ಮಳೆಗೆ ಮತ್ತೆ ಭೂಕುಸಿತವಾಗುತ್ತಿದೆ. ಕಳೆದ ವರ್ಷ ಜುಲೈ 16ರಂದು ಅಂಕೋಲದ ಶಿರೂರಿನಲ್ಲಿ ಭೂಕುಸಿತವಾಗಿ 11 ಜನರ ಸಾವಾಗಿತ್ತು. ಇದರ ಬೆನ್ನಲ್ಲೇ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಲ್ಲೆಯ 439 ಪ್ರದೇಶಗಳು ಭೂಕುಸಿತ ಸೂಕ್ಷ್ಮ ಪ್ರದೇಶ ಎಂದು ವರದಿ ನೀಡಿತ್ತು. ಇದೀಗ ಮಳೆಯಿಂದ ಹೆದ್ದಾರಿಯಲ್ಲಿ ಭೂಕುಸಿತ ಪ್ರಾರಂಭವಾಗಿದೆ. ಅಂಕೋಲದ ಶಿರೂರು ಭಾಗದಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧ ವಿಧಿಸಿ ಶಿರೂರು, ಉಳವರೆ ಭಾಗದಲ್ಲಿ ಜನರನ್ನ ಬೇರೆಡೆ ಸ್ಥಳಾಂತರಿಸಲಾಗಿದೆ. ಕಾರವಾರ ನಗರದ ಹಬ್ಬುವಾಡ ಭಾಗದಲ್ಲೂ ಜನರನ್ನ ಸ್ಥಳಾಂತರಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಭೂಕುಸಿತ ಪ್ರದೇಶದಲ್ಲಿ ವಾಹನಗಳು ಸಂಚರಿಸುತ್ತಿವೆ. ಕಾಮಗಾರಿ ವಿಳಂಬದಿಂದ ಜನರು ಭಯಭೀತರಾಗುವಂತೆ ಮಾಡಿದೆ. 15 ದಿನದಲ್ಲಿ ಕಾಮಗಾರಿ ಕಾರ್ಯ ಮುಗಿಯುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದ್ದು, ಜಿಲ್ಲೆಯ 21ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಜನರ ಚಟುವಟಿಕೆಗೆ ನಿರ್ಬಂಧ ಹೇರಿದ್ದಾರೆ. ಶಿರೂರಿನ ಭಾಗದಲ್ಲಿದ್ದೇವೆ. ಯಾಕಂದ್ರೆ ಶಿರೂರಿನಲ್ಲಿ ತಡೆಗೋಡ ನಿರ್ಮಿಸುವ ಕೆಲಸವನ್ನ ಮಾಡ್ತೀವಿ, ಜೂನ್ ಎಂಡರೊಳಗಡೆ ಎಲ್ಲ ಕಾಮಗಾರಿಯನ್ನು ಮುಗಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಪರಿಸ್ಥಿತಿ ಏನಿದೆ ಅನ್ನೋಂತಹ ರಿಯಾಲಿಟಿಯನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಇದು ಶಿರೂರು ಭೂಕುಸಿದ ದುರಂತ ಆದಂತಹ ಸ್ಥಳ. ಇದು ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಏನಿದೆ ಅದು ಈ ಭಾಗದಲ್ಲಿ ಹೋಗುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದ ಸಾಕಷ್ಟು ವಾಹನಗಳು ಈ ಭಾಗದಲ್ಲಿ ತಿರುಗಾಡ್ತವೆ. ಆದರೆ ಈ ಭಾಗದಲ್ಲಿ ಮತ್ತೆ ಭೂಕುಸಿತ ಆಗುತ್ತೆ ಅನ್ನುವಂತಹ ಸೂಚನೆಯನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯ ಆಡಳಿತವು ಕೂಡ ಈ ಬಗ್ಗೆ ಸರ್ವೆಯನ್ನು ಮಾಡಿದಾಗ ಈ ಭಾಗದಲ್ಲಿ ಒಂದಿಷ್ಟು ಗುಡ್ಡ ಕುಸಿತ ಆಗಿರುವಂತಹ ಕುರುಹುಗಳು ಸಿಕ್ಕಿರೋದ್ರಿಂದಾಗಿ ಈ ಭಾಗದಲ್ಲಿ ತಕ್ಷಣದಲ್ಲಿ ಬೇಕಾದಂತಹ ಕಾಮಗಾರಿಯನ್ನು ಮಾಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸುಮಾರು 4.5 ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ಕಾಮಗಾರಿಯನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದೆ. IRB ಕಂಪನಿಯವರು, ಯಾಕಂದರೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಬರೋದರಿಂದ IRB ಕಂಪನಿಯವರು ಇಲ್ಲಿ ಕೆಲಸವನ್ನು ಮಾಡ್ತಾರೋದ್ರಿಂದ ಅವರು ಈ ಭಾಗದಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇರುವಂಥದ್ದು. ಆದರೆ ಸರ್ಕಾರಕ್ಕೆ ಈಗಾಗಲೇ IRB ಕಂಪ್ನಿಯವರು 2.5 ಕೋಟಿ ರೂಪಾಯಿಯನ್ನು ದುಡ್ಡನ್ನು ನೀಡಿದೆ. ಯಾಕಂದರೆ ಈ ಭಾಗದಲ್ಲಿ ತಕ್ಷಣ ಕಾಮಗಾರಿಗಳು ಆಗಬೇಕು ಅನ್ನೋಂಥ. ಆದರೆ ಏನು ಕಾಮಗಾರಿ ನಡೀತಾ ಇದೆ ಅನ್ನೋದ್ರೆ ನಿಮಗೆ ನೋಡ್ಬೋದು. ಒಂದು ಪೋಕ್ಲೈನನ್ನು ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಿರುವಂಥದ್ದು, ಒಂದಿಷ್ಟು ಬೋರ್ಡರ್ಸ್ ಕಲ್ಲುಗಳನ್ನು ಈ ಭಾಗದಲ್ಲಿ ಹಾಕಿದ್ದಾರೆ. ಬಿಟ್ಟರೆ ತಡೆಗೋಡೆಯನ್ನು ಮಾಡುವಂಥ ಕೆಲಸಕ್ಕೆ ಮಾಡ್ತಾ ಇಲ್ಲ ಅನ್ನೋಂಥದ್ದನ್ನು ನೀವು ನೋಡ್ಬೋದು. ಈ ದೃಶ್ಯದಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಒಂದು ಕಡೆ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲ ಒಂಚೂರು ಆವಾಗವಾಗ ಮಳೆ ಬರ್ತದೆ. ಆದರೆ ತಕ್ಷಣದಲ್ಲಿಯೇ ಈ ಭಾಗದಲ್ಲಿ ತುರ್ತು ಬೇಕಂತ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಆ ಕೆಲಸವೂ ಕೂಡ ಈಗ ಈ ಭಾಗದಲ್ಲಿ ನಿಂತಿರುವಂಥದ್ದು, ಕೆಲಸ ನಡೀತಾ ಇಲ್ಲ. ನೀವು ನೋಡ್ಬೋದು, ಪಕ್ಕದಲ್ಲಿಯೇ ಇರುವಂತಹ ಗುಡ್ಡ ಏನಿದೆ ಆ ಭಾಗದಲ್ಲಿ ಈಗ ಒಂದು ಭಾಗದಲ್ಲಿ ಮತ್ತೆ ಜರಿದಿದೆ. ಮತ್ತೆ ಆ ಭಾಗದಲ್ಲಿ ಏನಾದರೂ ಸಂಪೂರ್ಣವಾಗಿ ಏನಾದರೂ ಕುಸಿತ ಆದರೆ ದೊಡ್ಡ ದುರಂತ ಆಗ್ತದೆ. ಹೆದ್ದಾರಿಗೆ ಮಣ್ಣು ಬಂದು ಬೀಳ್ತದೆ. ಮತ್ತೆ ಯಾರ ಪ್ರಾಣ ಹೋಗುತ್ತೋ ಅನ್ನೋಂತಹ ಭಯ ಕೂಡ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನದಿಂದ ಅಬ್ಬರದ ಮಳೆ ಸುರಿಯುತ್ತಿದೆ. ಭಾನುವಾರವೂ ರೆಡ್ ಅಲರ್ಟ್ ಮುಂದುವರೆದಿದೆ. ಇನ್ನು ಕಾರವಾರ ನಗರ ಹಾಗೂ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 66 ಹಾಗೂ ಕುಮಟ, ಶಿರಸಿ ಭಾಗದ ದೇವಿಮನೆ ಘಟ್ಟ ಭಾಗದಲ್ಲಿ ಭೂಕುಸಿತವಾಗಿದೆ. ಸತತ ಭೂಕುಸಿತ ಆಗ್ತಿರೋದ್ರಿಂದ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಭೂ ವಿಜ್ಞಾನಿ ರಾಹುಲ್ ನೇತೃತ್ವದ ತಂಡ ಇಂದು ಭೇಟಿ ನೀಡಲಿದೆ. ಕಾರವಾರದ ಬೈತಕೋಲ್, ಡೋಬಿಘಾಟ್, ಹಬ್ಬುವಾಡ, ಕಿನ್ನರ, ಸಾವಂತವಾಡ, ಸಂಕ್ರೋಬಾಗ್ ಸೇರಿದಂತೆ ಹಲವು ಭಾಗದ ಭೂಕುಸಿತ ಸೂಕ್ಷ್ಮ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಸದ್ಯಕ್ಕೆ ಟೆಂಪರರಿ ಸ್ಟ್ರಕ್ಚರ್ಸ್, ಒಂದು ಗ್ಯಾಬಿಯನ್ ವಾಲ್ ಅವರು ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಈಗ ಮೆಟೀರಿಯಲ್ ಅನ್ನು ಅಲ್ಲಿ ತಂದು ಹಾಕಿದ್ದಾರೆ. ನೆಕ್ಸ್ಟ್ 1 ಮಂತಲ್ಲಿ ನಮಗೆ ಮಾನ್ಸೂನ್ ಜಾಸ್ತಿ ಆಗೋದಕ್ಕೆ ಮುಂಚೆ ಈ ವರ್ಕ್ ಅನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ NHAI ಇಂದ ನಮಗೆ ಹೇಳಿದ್ದಾರೆ. ಮೆಟೀರಿಯಲ್ ಈಗ ಬಂದಿದೆ. ಗ್ಯಾಬಿಯನ್ ವಾಲ್ ಸ್ಟ್ರಕ್ಚರ್ ಅಲ್ಲಿ ಮಾಡ್ತಾ ಇದ್ದಾರೆ, ಆ ಎಂಟೈರ್ ಸ್ಟ್ರೆಚ್ ಅಲ್ಲಿ. ಈಗ ಪ್ರೆಸೆಂಟ್ಲಿ ಮಾಡಬಹುದು, ಅಷ್ಟು ಮಳೆ ಇಲ್ಲ. ಸೊ ನೆಕ್ಸ್ಟ್ 15-20 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಅಂತ ನಮ್ಮ ಕಡೆಯಿಂದ ಅವರಿಗೆ ಡೈರೆಕ್ಷನ್ಸ್. ಇದೀಗ ಅಬ್ಬರದ ಮಳೆಯ ನಡುವೆ ತುರ್ತು ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಮತ್ತೆ ಶಿರೂರಿನಲ್ಲಿ ನಡೆದ ದುರಂತ ಮರುಕಳಿಸದಂತೆ ಎಚ್ಚರಿಕೆ ವಹಿಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.